FSL ರಿಪೋರ್ಟ್ ಬಂದಿದೆ. FSL ರಿಪೋರ್ಟ್ ಬಂದಿರೋದು ಖಾತ್ರಿಯಾಗಿದೆ ನಮಗೆ. ಈ ಸರ್ಕಾರ ಇನ್ನು ಬಂದಿಲ್ಲ ಅಂತ ಹೇಳಿ ಇದನ್ನೇನು ಬೇರೆ ರಿಪೋರ್ಟ್ ಅನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ, ಶಂಕೆ ನಮಗೆ ಕಾಡ್ತಾ ಇದೆ. ಯಾಕೆ ತಡ ಮಾಡ್ತಾ ಇದೆ? ಆ ರೀತಿಯ ಒಂದು ಅನುಮಾನ ನಮ್ಮೆಲ್ಲರನ್ನು ಕಾಡ್ತಾ ಇದೆ. FSL ವರದಿ ಬಂದಿದ್ರೂ ಕೂಡ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ದೇಶದ್ರೋಹಿಗಳು ಕೂಗಿದ್ದಾರೆ. ಅದು ರಿಪೋರ್ಟ್ ಆಗಿದೆ, ಅದಕ್ಕೆ ಅವರು ಬಿಡುಗಡೆ ಮಾಡ್ತಾ ಇಲ್ಲ. ಮುಚ್ಚಾಕೋದಕ್ಕೋಸ್ಕರ ಇನ್ನೊಂದು ರಿಪೋರ್ಟ್ ತರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದಾರಾ ಅಂತಕ್ಕಂಥ ಅನುಮಾನ ನಮ್ಮನ್ನ ಕಾಡ್ತಾ ಇದೆ. ಇದು ಸಂಪೂರ್ಣವಾಗಿ ವೈಫಲ್ಯವಾಗಿರ್ತಕ್ಕಂಥ ಸರ್ಕಾರ, ವಿಫಲವಾಗಿರ್ತಕ್ಕಂಥ ಸರ್ಕಾರ. 300 ಜನ ಶಾಸಕರಿರ್ತೀವಿ ನಾವು. 75 ಜನ ನಮ್ಮ MLCಗಳು ಮತ್ತೆ 225 ಜನ MLAಗಳು ಸೇರಿದ್ರೆ 300 ಜನ ಶಾಸಕರಿರ್ತೀವಿ. 100 ಜನ IAS KS ಅಧಿಕಾರಿಗಳಿರ್ತಾರೆ. 1000 ಜನ ಇರ್ತಾರೆ ವಿಧಾನಸೌಧದಲ್ಲಿ. ಅದರ ಮಧ್ಯದಲ್ಲಿ ಬಂದು ನಾಸೀರ್ ಹುಸೇನ್ ಎಂತಕ್ಕಂಥ ರಾಜ್ಯಸಭೆಗೆ ಕಂಟೆಸ್ಟ್ ಮಾಡಿರ್ತಕ್ಕಂಥವರ ವ್ಯಕ್ತಿಯ ಜೊತೆನಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಾರ ನಾಚಿಕೆ, ಸಂವಿಧಾನಕ್ಕೆ ಗೌರವ, ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ? ವಿಧಾನಸೌಧದಲ್ಲಿ ಅವ್ರು ಕೂತ್ಕೊಳ್ತಕ್ಕಂಥ ಸೀಟಿನ ಮುಂದೆ ವಿಧಾನಸೌಧಕ್ಕೆ ಬಂದ್ರೆ ಆ ಜಾಗದಲ್ಲೇ ನಡ್ಕೊಂಡು ಓಡಾಡ್ತಾರೆ. ಅಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿ ಭಾರತಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ, 140 ಕೋಟಿ ಜನಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಭಾರತಕ್ಕೆ ಅವಹೇಳನ ಮಾಡ್ದಂಗೆ. ಆದ್ರೂ ಕೂಡ ಇದ್ರ ಬಗ್ಗೆ ನಿರ್ಲಜ್ಜತನದಿಂದ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರ್ತಾರೆ, ಮೌನ ವಹಿಸ್ತಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ನಿರ್ಲಜ್ಜತನಕ್ಕೆ ಮತ್ತೊಂದು ಉದಾಹರಣೆ ಇದೆಯಾ? ಇದು ಸಂಪೂರ್ಣವಾಗಿ ವೈಫಲ್ಯವಾಗಿರ್ತಕ್ಕಂಥ ಸರ್ಕಾರ, ವಿಫಲವಾಗಿರ್ತಕ್ಕಂಥ ಸರ್ಕಾರ. 300 ಜನ ಶಾಸಕರಿರ್ತೀವಿ ನಾವು. 75 ಜನ ನಮ್ಮ MLCಗಳು ಮತ್ತೆ 225 ಜನ MLAಗಳು ಸೇರಿದ್ರೆ 300 ಜನ ಶಾಸಕರಿರ್ತೀವಿ. 100 ಜನ IAS KS ಅಧಿಕಾರಿಗಳಿರ್ತಾರೆ. 1000 ಜನ ಇರ್ತಾರೆ ವಿಧಾನಸೌಧದಲ್ಲಿ. ಅದರ ಮಧ್ಯದಲ್ಲಿ ಬಂದು ನಾಸೀರ್ ಹುಸೇನ್ ಎಂತಕ್ಕಂಥ ರಾಜ್ಯಸಭೆಗೆ ಕಂಟೆಸ್ಟ್ ಮಾಡಿರ್ತಕ್ಕಂಥವರ ವ್ಯಕ್ತಿಯ ಜೊತೆನಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಾರ ನಾಚಿಕೆ, ಸಂವಿಧಾನಕ್ಕೆ ಗೌರವ, ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ? ವಿಧಾನಸೌಧದಲ್ಲಿ ಅವ್ರು ಕೂತ್ಕೊಳ್ತಕ್ಕಂಥ ಸೀಟಿನ ಮುಂದೆ ವಿಧಾನಸೌಧಕ್ಕೆ ಬಂದ್ರೆ ಆ ಜಾಗದಲ್ಲೇ ನಡ್ಕೊಂಡು ಓಡಾಡ್ತಾರೆ. ಅಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿ ಭಾರತಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ, 140 ಕೋಟಿ ಜನಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಭಾರತಕ್ಕೆ ಅವಹೇಳನ ಮಾಡ್ದಂಗೆ. ಆದ್ರೂ ಕೂಡ ಇದ್ರ ಬಗ್ಗೆ ನಿರ್ಲಜ್ಜತನದಿಂದ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರ್ತಾರೆ, ಮೌನ ವಹಿಸ್ತಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ನಿರ್ಲಜ್ಜತನಕ್ಕೆ ಮತ್ತೊಂದು ಉದಾಹರಣೆ ಇದೆಯಾ?